ಹಾಯ್, ವೆಲ್ಕಮ್ ಟು ರಂಜು ದೇವ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮೊದಲನೇದಾಗಿ ಎಲ್ರಿಗೂ ಷಷ್ಠಿ ಹಬ್ಬದ ಶುಭಾಶಯಗಳು. ಇವತ್ತು ಷಷ್ಠಿ ಹಬ್ಬ ನಮ್ಮ ಕಡೆ ಅಂದರೆ ನಮ್ಮ ಹಾಸನ ಸೈಡು ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸೋಣ ಅಂತ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಹಾಸನ ಸೈಡು ಷಷ್ಠಿ ಹಬ್ಬ ಸ್ಪೆಷಲ್ ಅಂದರೆ ಹುಗ್ಗಿ ಅನ್ನ ಅಂತ ಕೇಳಿರ್ತಾರೆ, ಕಿಚಡಿ ಅಂತ. ಅದನ್ನು ಮಾಡೋದು, ಆಮೇಲೆ ಎಲ್ಲ ತರಕಾರಿಗಳನ್ನೂ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡೋದು. ಪಡವಲಕಾಯಿ ಒಂದನ್ನ ಬಿಟ್ಟು ಬೇರೆ ಯಾವುದೇ ತರಕಾರಿ ಸಿಕ್ಕಿದ್ರೂ ಹಲಸಿನಕಾಯಿ, ಹುಣಸೆಕಾಯಿ ರಸ ಎಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡೋದು. ಇವೆರಡು ನಮ್ಮ ಹಾಸನ ಸೈಡ್ ಸ್ಪೆಷಲ್ಲು ಷಷ್ಠಿ ಹಬ್ಬಕ್ಕೆ. ನನಗೆ ತಿಳಿದಿರೋ ಮಟ್ಟಿಗೆ ಇದು ಮಡಿಕೇರಿ ಸೈಡ್ ಮಾಡ್ತಾರೆ ಅಂತ ಕೇಳಿದ್ದೀನಿ. ಅದು ಬಿಟ್ಟರೆ ನಮ್ಮ ಹಾಸನ ಸೈಡು. ಇನ್ನು ಇಲ್ಲಿ ಮೈಸೂರು ಸೈಡ್ ಅದನ್ನೆಲ್ಲ ಮಾಡಲ್ಲ, ಈ ಎರಡು ರೆಸಿಪಿ ಮಾಡಲ್ಲ. ಸೊ ಈ ರೆಸಿಪಿ ಶೇರ್ ಮಾಡೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಇವೆರಡು ರೆಸಿಪಿನೂ ಅಂತ ನೋಡ್ಕೊಂಬರೋಣ. ಸೊ ಫಸ್ಟು ಹುಣಸೆಕಾಯಿನ ಬೇಯೋದಕ್ಕೆ ಇಟ್ಕೋಬೇಕು. ಆಮೇಲೆ ಇಲ್ಲಿ ತರಕಾರಿ ಎಲ್ಲನೂ ಕಟ್ ಮಾಡಿಬಿಟ್ಟು ತೊಳೆದು ಇಟ್ಟಿದ್ದೀನಿ. ಇದರಲ್ಲಿ ಕುಂಬಳಕಾಯಿ ಇದೆ, ಸೀಮೆ ಬದನೆಕಾಯಿ, ಗೆಡ್ಡೆಕೋಸು, ಮೂಲಂಗಿ, ಕ್ಯಾರೆಟ್, ಬೀಟ್ರೂಟ್, ಪಪಾಯಕಾಯಿ, ಹೀಗೆ ಒಂದು 10 ವೆರೈಟೀಸ್ ಆಫ್ ತರಕಾರಿ ಇದೆ ಇಲ್ಲಿ. ಇದು ಹೂಕೋಸು, ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಇದು ಹಲಸಿನ ಬಡ್ಕು ಅಂತೀವಿ ನಾವು, ಅದನ್ನು ಸಹ ನೀರಿಗೆ ಹಾಕಬೇಕು. ಆಮೇಲೆ ಇದು ತೊಗರಿ ಕಾಳು. ಅದಾದಮೇಲೆ ಮಸಾಲೆಗೆ 3 ಈರುಳ್ಳಿ, 1 ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು, 1.5 ಸ್ಪೂನ್ ಖಾರ ಪುಡಿ, 2 ಸ್ಪೂನ್ ಧನಿಯಾ ಪುಡಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಗ್ಗರಣೆಗೆ ಟೊಮೊಟೊ ಹಾಕಬೇಕು. ಇವತ್ತೇನೋ ಸಾಸಿವೆ ಹಾಕಬಾರ್ದು ಒಗ್ಗರಣೆಗೆ ಅಂತ ಹೇಳಿದ್ರು, ಹಾಗಾಗಿ. ಆಮೇಲೆ ರುಬ್ಬಿರುವಂಥ ಮಸಾಲೆಯನ್ನು ಹಾಕಬೇಕು. ಅದು ನೀಟಾಗಿ ಮಸಾಲೆ ಕುದ್ದಾದಮೇಲೆ ನಾವು ಏನು ಹೆಚ್ಚಿ ತೊಳೆದಿಟ್ಕೊಂಡಿರ್ತೀವಲ್ಲ ಆ ತರಕಾರಿ ಎಲ್ಲನೂ ಹಾಕಬೇಕು. ತೊಗರಿಕಾಳು ಎಲ್ಲ ತರಕಾರಿನೂ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಅರಿಶಿನ ಪುಡಿ ಹಾಕಿ, ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಇದು ತಪ್ಪಲಿಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ, ಬಟ್ ನಮ್ಮ ಮನೇಲಿ ಅಷ್ಟು ದೊಡ್ಡ ತಪ್ಪಲಿ ಇರಲಿಲ್ಲ, ಹಾಗಾಗಿ ನಾನು ಕುಕ್ಕರಲ್ಲೇ ವಿಷಲ್ ಹಾಕಿಸ್ತಾ ಇದ್ದೀನಿ. ಆಮೇಲೆ ಇದು ಹುಣಸೆಕಾಯಿ ಆವಾಗಲೇ ಬೇಯಿಸಿದ್ವಲ್ಲ, ಅದು ಎಷ್ಟೊತ್ತಿಗೆ ಕೂಲಾಗಿರುತ್ತೆ, ಅದನ್ನು ಈ ರೀತಿ ಕಿವುಚ್ಕೊಂಡು ರಸ ತಗೊಂಡು ಮತ್ತು ಇದು ಸ್ಟ್ರೈನರಲ್ಲಿ ಈ ರೀತಿ ಸೋಸಬೇಕು. ಯಾಕಂದರೆ ಹುಣಸೆಕಾಯಿದೆಲ್ಲ ಆಗಷ್ಟೇ ಬರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಸೋಸಿಬಿಟ್ಟು ಹಾಕಬೇಕು ಸಾಂಬಾರಿಗೆ. ಅದಾದಮೇಲೆ ಇಲ್ಲಿ ಸೊಪ್ಪುಗಳನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಾಲಕು, ಸಬ್ಸಿಗೆ, ದಂಟಿನ ಸೊಪ್ಪಿದೆ. ಇದು ಅಮ್ಮ ಊರಿಂದ ಬೆರಕೆ ಸೊಪ್ಪು ತಂದಿದ್ರು, ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕಬೇಕು ಸೊಪ್ಪು, ಜಾಸ್ತಿ ಹಾಕಬಾರ್ದು. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಎಷ್ಟು ಬೇಕಷ್ಟು ಹಾಕಿ 2 ವಿಷಲ್ ಉಡ್ಸೋದು, ಅಷ್ಟೇ, ಸಾಂಬಾರು ರೆಡಿ ಆಗುತ್ತೆ. ಇಲ್ಲಿ ಕಿಚಡಿ ಮಾಡೋದಕ್ಕೆ ಎಡಗಡೆ ಬೆಳ್ಳುಳ್ಳಿ, 6 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದು ಜೀರಿಗೆ ಮತ್ತು ಮೆಂತ್ಯ ಹುರಿದು ಪೌಡ್ರ್ ಮಾಡಿರೋದು, ಅದೊಂದು ಸ್ಪೂನ್ ಹಾಕಬೇಕು. ಆಮೇಲೆ ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಗೆಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಹಾಕಬೇಕು. ಆಮೇಲೆ ಹಸಿರು ಪೇಸ್ಟ್ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕಬೇಕು. ಆಮೇಲೆ ಅರಿಶಿನ ಪುಡಿಯನ್ನು ಹಾಕಬೇಕು. ನೆಕ್ಸ್ಟು ತೊಳೆದಿಟ್ಕೊಂಡಿರೋ ಅವರೆಕಾಳು ಹಾಕಬೇಕು. ಇದಕ್ಕೆ ಶುಂಠಿ ಮತ್ತು ಈರುಳ್ಳಿ, ಪಲಾವ್ ಐಟಮ್ಸ್ ಏನೂ ಹಾಕಬಾರ್ದು, ಅದೇ ಕಿಚಡಿ ಸ್ಪೆಷಲು. ಆಮೇಲೆ ನಾನಿಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 3 ಲೋಟ ಅಕ್ಕಿಗೆ 5 ಲೋಟ ನೀರು ಹಾಕ್ತಾಯಿದ್ದೀನಿ, ಯಾಕಂದರೆ ಮತ್ತೆ ಕಾಯಿ ರುಬ್ಬಿ ಹಾಕಬೇಕು. ಇದು ಬರೀ ಕಾಯಿನ ನುಣ್ಣಗೆ ರುಬ್ಬಿ ಹಾಕಿರೋದು. ಇದಕ್ಕೆ ಮತ್ತೆ 1 ಲೋಟ ನೀರು ಹಾಕಿಬಿಟ್ಟು ಉಪ್ಪು ಹಾಕಿ ಮತ್ತೆ 1 ವಿಷಲ್ ಉಡಿಸೋದು, 2 ವಿಷಲ್ ಮಿಕ್ಸ್ ಮಾಡಿ ಮುಚ್ಚಳ ಹಾಕಿ 2 ವಿಷಲ್ ಉಡಿಸೋದು, ಅಷ್ಟೇ, ಕಿಚಡಿ ರೆಡಿ ಆಗುತ್ತೆ. ಇದು ಷಷ್ಠಿ ಹಬ್ಬ. ಇವತ್ತು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಯುವಂಥ ದಿನ. ಷಷ್ಠಿ ಹಬ್ಬನ ಆಚರಣೆ ಮಾಡಿದ್ರೆ ನಾಗದೋಷ ಏನಾದರೂ ಇದ್ದರೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆ ದೇವರು ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ ನಾನು ಕೂಡ ನಂಬ್ತೀನಿ. ಅದೆಲ್ಲ ಅವರವರ ಅನುಭವಕ್ಕೆ ಬಿಟ್ಟಿದ್ದು. ಕೆಲವೊಂದು ಘಟನೆಗಳು ನೋಡಿದಾಗ ದೇವರೇ ಇಲ್ಲ ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಅಪ್ಪೋರು ಸತ್ತಾಗ, ನಿನ್ನೆ IAS ಆಫೀಸರ್ ಮಹಾಂತೇಶ್ ಅವರು ಸತ್ತೋದಾಗ ದೇವ್ರ ಮೇಲೆ ತುಂಬ ಕೋಪ ಬರುತ್ತೆ. ಯಾಕೆ ದೇವರು ಇಷ್ಟು ಕ್ರೂರಿ ಅಂತ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವ್ರದ್ದೆಲ್ಲ ದಿವ್ಯ ಜೀವನ ಅಂತಲೇ ಹೇಳ್ಬೋದು. ದೀರ್ಘ ಜೀವನಕ್ಕಿಂತ ದಿವ್ಯ ಜೀವನ ಮುಖ್ಯ ಅಂತ ಹೇಳ್ತಾರೆ ವಿವೇಕಾನಂದರು. ಎಷ್ಟು ದಿನ ಬದುಕಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೇಗೆ ಬದುಕಿದ್ವಿ ಅನ್ನೋದು ಮುಖ್ಯ. ಸೊ ನಾನು ಪೂಜೆ ಎಲ್ಲ ಆಗೋಷ್ಟರೊಳಗೆಲ್ಲ ವಿಷಲ್ ಬಂತು, ನೈವೇದ್ಯ ಕೂಡ ರೆಡಿ ಆಯಿತು. ನೈವೇದ್ಯ ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡಿ ನಾವು ಊಟ ಮಾಡ್ತಾ ಇದ್ದೀವಿ.